ಗರ್ಭಗುಡಿಯಲ್ಲಿ ದರ್ಶನ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ದೇವರ ಮೂರ್ತಿ ಬಳಿ ಡೆವಿಲ್ ಫೋಟೋ ಇಟ್ಟು ಪೂಜೆಯನ್ನ ಮಾಡಿಸಿದ್ದಾರೆ. ದೊಡ್ಡ ಬಸವೇಶ್ವರ ದೇಗುಲದ ಗರ್ಭಗುಡಿಯಲ್ಲಿ ದರ್ಶನ ಫೋಟೋ. ಗರ್ಭಗುಡಿಯ ದೇವರ ಮೂರ್ತಿ ಬಳಿ ದರ್ಶನ ಫೋಟೋಗಳ ಸಾಲು. ಡೆವಿಲ್ ಚಿತ್ರದ ಪೋಸ್ಟರ್ ಫೋಟೋ ಇಟ್ಟ ದರ್ಶನ ಅಭಿಮಾನಿಗಳು. ದರ್ಶನ ಫೋಟೋ ಇಟ್ಟು ಪೂಜೆ ಮಾಡಿಸಿದ್ದಾರೆ ದರ್ಶನ ಅಭಿಮಾನಿಗಳು. ಕುರಗೋಡು ಪಟ್ಟಣದ ಶ್ರೀ ದೊಡ್ಡ ಬಸವೇಶ್ವರ ದೇಗುಲದಲ್ಲಿ ಘಟನೆಯಾಗಿದೆ. ರಾಯಚೂರು ಜಿಲ್ಲೆಯ ಕುರಗೋಡಿನಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ದರ್ಶನ ಅಭಿಮಾನಿಗಳ ವಿರುದ್ಧ ಬಸವೇಶ್ವರ ಭಕ್ತರು ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಕೊಲೆ ಆರೋಪಿ ಫೋಟೋ ಗರ್ಭಗುಡಿಯಲ್ಲೇ ಇಟ್ಟಿದ್ದಾರೆ. ಭಕ್ತರ ಭಾವನೆಗೆ ದರ್ಶನ ಅಭಿಮಾನಿಗಳು ಧಕ್ಕೆಯನ್ನ ತಂದಿದ್ದಾರೆ. ಕೊಲೆ ಆರೋಪಿ ಫೋಟೋವನ್ನ ದೇವರ ಪಕ್ಕದಲ್ಲಿಟ್ಟಿದ್ದಾರೆ. ದೇಗುಲದ ಆಡಳಿತ ಮಂಡಳಿ ಅರ್ಚಕರ ವಿರುದ್ಧವೂ ಭಕ್ತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಭಕ್ತರು ಆಗ್ರಹಿಸುತ್ತಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೆ ಇತ್ತ ದರ್ಶನ್ ಅಭಿಮಾನಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಇನ್ನು ಭಕ್ತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇದಕ್ಕೆ ಬಹಳ ಮುಖ್ಯ ಕಾರಣವೇ ದೇಗುಲದ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಿಸಿದ್ದಾರೆ. ದೇವರ ಮೂರ್ತಿ ಬಳಿ ಡೆವಿಲ್ ಫೋಟೋವನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ದೊಡ್ಡ ಬಸವೇಶ್ವರ ದೇಗುಲದ ಗರ್ಭಗುಡಿಯಲ್ಲಿ ದರ್ಶನ್ ಫೋಟೋಗೆ ಪೂಜೆ. ಡೆವಿಲ್ ಚಿತ್ರದ ಪೋಸ್ಟರ್ ಫೋಟೋವನ್ನ ದರ್ಶನ್ ಅಭಿಮಾನಿಗಳು ಇರಿಸಿದ್ದಾರೆ. ಇನ್ನು ದರ್ಶನ್ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಿಸಿದ್ದಾರೆ ದರ್ಶನ್ ಅಭಿಮಾನಿಗಳು. ಎಲ್ಲೇ ಆಗಿದ್ದು ಗೊತ್ತಾ ಇದು? ಕುರಗೋಡು ಪಟ್ಟಣದ ಶ್ರೀ ದೊಡ್ಡ ಬಸವೇಶ್ವರ ದೇಗುಲದಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ರಾಯಚೂರು ಜಿಲ್ಲೆಯ ಕುರಗೋಡಿನಲ್ಲಿರುವ ಬಸವೇಶ್ವರ ದೇಗುಲದಲ್ಲಿ. ಹೀಗಾಗಿ ಈಗ ದರ್ಶನ್ ಅಭಿಮಾನಿಗಳ ವಿರುದ್ಧ ಬಸವೇಶ್ವರ ಭಕ್ತರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಒಬ್ಬ ಕೊಲೆಯ ಆರೋಪಿ ಫೋಟೋವನ್ನ ಗರ್ಭಗುಡಿಯಲ್ಲಿ ಯಾಕೆ ಇಟ್ಟಿದ್ದೀರಿ ಅಂತ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಇನ್ನು ಭಕ್ತರ ಭಾವನೆಗೆ ದರ್ಶನ್ ಅಭಿಮಾನಿಗಳು ಧಕ್ಕೆಯನ್ನ ತಂದಿದ್ದಾರೆ. ಒಬ್ಬ ಕೊಲೆಯ ಆರೋಪಿ ಫೋಟೋವನ್ನ ದೇವರ ಪಕ್ಕದಲ್ಲಿ ಇಟ್ಟಿದ್ದಾರೆ, ಅದು ಗರ್ಭಗುಡಿಯಲ್ಲಿ. ಈಗ ದೇಗುಲದ ಆಡಳಿತ ಮಂಡಳಿ ಇನ್ನು ಅರ್ಚಕರ ವಿರುದ್ಧವೂ ಕೂಡ ಭಕ್ತರು ಆಕ್ರೋಶವನ್ನ ಹೊರಗಾಕ್ತಾ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಭಕ್ತರು ಆಗ್ರಹಿಸುತ್ತಿದ್ದಾರೆ.